ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ನಿಮ್ಗೊಂದು ಬಂಪರ್ ಮೇಲೆ ಬಂಪರ್ ಚಾನ್ಸ್ ಅನ್ನ ಕೊಡ್ತಾ ಇದ್ದೀನಿ ನೋಡ್ಕೋಬಹುದು. ಈಗಾಗಲೇ ಆಲ್ರೆಡಿ SSB ಸಶಸ್ತ್ರ ಸೀಮಾ ಬಲದಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿಬಿಟ್ಟು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿತ್ತು. ಮತ್ತೆ ITBP ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಈಗ ತಾನೇ ಜಸ್ಟ್ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳ ಜೊತೆಗೆ ಅದರ ಜೊತೆಗೆ ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಹುದ್ದೆಗಳನ್ನ 9,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. 9,175 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಸೊ ಬಂಪರ್ ವೇಕೆನ್ಸಿ ಹೇಳ್ಕೊಳ್ಬಹುದು. ಯಾರೆಲ್ಲ ಡಿಫೆನ್ಸ್ ಗೆ ತಯಾರಿಯನ್ನ ಮಾಡ್ತಾ ಇದ್ರಲ್ಲ, ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಈ ಕಡೆ ಮುಖ ಮಾಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಗೆ ತಯಾರಿಯನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಇಷ್ಟು ಬಂಪರ್ ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾ ಇದೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ತಯಾರಿಯನ್ನ ಮಾಡಿಸುತ್ತಾ 5 ವರ್ಷ ನಿಮ್ಮ ಕಾಲಾವಕಾಶಗಳನ್ನ ಅರ್ನ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ಕೊಡ್ರಿ, CRPF ದಲ್ಲಿ ಹೋದ್ ಸರಿನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಕೂಡ CRPF ದಲ್ಲಿ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಡ್ಯೂಟಿಯನ್ನ ಮಾಡ್ತಾ ಇದ್ರೆ. ಬೆಸ್ಟ್ ಜಾಬ್ ಅನ್ಕೊಳ್ಬಹುದು CRPF ದಲ್ಲಿ. ಇಲ್ಲಿ ನೋಡ್ಕೋಬಹುದು, ನಮ್ಮ ಕರ್ನಾಟಕಕ್ಕಂತ ಸಪರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಮೆನ್ಷನ್ ಮಾಡಿರ್ತಾರೆ. ಎಷ್ಟಿದಾವಪ್ಪ ಅಂತಂದ್ರೆ 466 ಹುದ್ದೆಗಳು ನಮ್ಮ ಕರ್ನಾಟಕಕ್ಕಾಗಿ ಮೀಸಲವನ್ನ ಕೊಟ್ಟಿರ್ತಾರೆ. ಸ್ಟೇಟ್ ವೈಸ್ ಕಟಪ್ ನಿಲ್ಲುತ್ತೆ ಸ್ನೇಹಿತರೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ, ಸೊ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ಸಾಕಷ್ಟು ಅಪ್ಡೇಟ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕೊಡ್ತಾ ಇರ್ತೀವಿ. ಬಟ್ ನಿಮ್ಗೆ ಇನ್ಫಾರ್ಮೇಶನ್ ತಲುಪೋದಿಲ್ಲ. ಯಾವ ಕಾರಣಕ್ಕೋಸ್ಕರ ಇನ್ಫಾರ್ಮೇಶನ್ ತಲುಪೋದಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ. ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಾರೆ, ಅದ್ರ ಬಗ್ಗೆ ಅಪ್ಡೇಟ್ ಗೊತ್ತಿರೋದಿಲ್ಲ. ಜಸ್ಟ್ ಏನೋ ಡೈರೆಕ್ಟ್ ಆಗಿ ನೀವು SSGD ಕಾಲ್ ಫಾರ್ಮ್ ಮಾಡಿರ್ತಾರೆ, ಅಂತವನ್ನ ಟ್ರೈ ಮಾಡೋದು. ಆರ್ಮಿ, ನೇವಿ, ಏರ್ಫೋರ್ಸ್ ಇಂಥವ್ನು ಮಾತ್ರ ತಯಾರಿಯನ್ನ ಮಾಡ್ತಾ ಇದ್ದೀರಿ. ಸೊ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದಾಗ ಅದಕ್ಕೆ ಏನೆಲ್ಲ ಇರ್ತತಿ, ಸೆಲೆಕ್ಷನ್ ಪ್ರೋಸೆಸ್ ಏನು, ಎಕ್ಸಾಮ್ ಯಾವ ತರ ಇರ್ತತಿ, ಫಿಸಿಕಲ್ ಟ್ರೈನಿಂಗ್ ಏನಿರ್ತತಿ, ಟ್ರೇಡ್ ಟೆಸ್ಟ್ ಏನಿರ್ತತಿ, ಅದ್ರ ಬಗ್ಗೆ ಯಾವ ಅಪ್ಡೇಟ್ ಕೂಡ ಗೊತ್ತಿರೋದಿಲ್ಲ. ಇನ್ಮೇಲೆ CRPF ಕಾಲ್ ಫಾರ್ಮ್ ಮಾಡಿದಾರಲ್ಲ, ಇದ್ರ ಫೈನಲ್ ಆಗಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಕೂಡ ಇದ್ರ ಎಕ್ಸಾಮ್ ಸಿಲೆಬಸ್ ಆಯ್ತು, ಇದರ ಕ್ಲಾಸಸ್ ಗಳಾಯ್ತು, ಅದ್ರ ಜೊತೆಗೆ ಇದಕ್ಕೆ ಮೆಡಿಕಲ್ ಟೆಸ್ಟ್, ಟ್ರೇಡ್ ಟೆಸ್ಟ್, ಡ್ರೈವಿಂಗ್ ಟೆಸ್ಟ್ ಏನೆಲ್ಲ ಇರ್ತದಲ್ಲ, ಪ್ರತಿ ಒಂದು ಕೂಡ ಇದರಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಇದಕ್ಕೆ ನೋಡ್ಕೊಡ್ರಿ, ವಯೋಮಿತಿ ಎಷ್ಟು ಬೇಕಾಗುತ್ತಂದ್ರೆ 21 ಏಜ್ ನಿಂತ ಹಿಡಿದು ಡ್ರೈವರ್ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಳ್ಳೋರು, ಅದ್ರ ಜೊತೆಗೆ ಇನ್ನೂ ಇರತಕ್ಕಂತ 18 ಏಜ್ ನಿಂತ ಹಿಡಿದು 23 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇದರಲ್ಲಿ ಯಾವ್ಯಾವ ಟ್ರೇಡ್ ಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರಪ್ಪ ಅಂತಂದ್ರೆ ಬಾರ್ಬರು, ಬಗ್ಲರು, ಕಾಬ್ಲರು, ಕುಕ್ಕು, ಕಾರ್ಪೆಂಟರು, ಡ್ರೈವರು, ಮಾಲಿ, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ಪೈಪ್ ಬ್ಯಾಂಡು, ಪೇಂಟರು, ಸಫಾಯಿ ಕರ್ಮಚಾರಿ, ಟೇಲರು, ವಾಟರ್ ಕ್ಯಾರಿಯರು, ವಾಸರ್ಮೆನ್. ಸೊ ಇಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಪ್ರತಿ ವರ್ಷನೂ ಕೂಡ ಇಷ್ಟು ಕಾಲ್ ಫಾರ್ಮ್ ಅನ್ನ ಮಾಡಿರ್ತಾರೆ. ಸೊ ಮಹಿಳೆಯರಿಗೂ ಕೂಡ ಸಪರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನನಗಂತೂ ತುಂಬಾನೇ ಖುಷಿ ಆಗ್ತದೆ. ಗೆಟ್ ಒನ್ ಬೈ ಒನ್ ಅಂತಾರಲ್ಲ, ಸೊ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಹೇಳಿ ಆ ತರ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾ ಇದ್ರೆ ನಮ್ಗೆ ಏನು ಕೂಡ ಫರಕ್ ಬೀಳ್ತಾನೆ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಮಾತ್ರ ತೊಂದರೆ ಆಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ಪೊಲೀಸ್ ತಯಾರಿಯನ್ನ ಮಾಡ್ತಾ ಇದಿರಲ್ಲ, ನನ್ನ ಬ್ರದರ್ ಗಳಿಗೆ ಹೇಳ್ತಾ ಇದೀನಿ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ, ಇಂಥ ಜಾಬಿಗೆ ಕಾಂಪಿಟೇಷನ್ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ, ತಯಾರಿಯನ್ನ ಮಾಡ್ಕೊಳ್ರಿ. ಆದಷ್ಟು ಬೇಗನೆ ನೀವು ಕೂಡ ಒಳಗಡೆ ಹೋಗಿ ಸೇರ್ಕೊಳ್ತೀರಾ. ಓಕೆ, ಟೆಕ್ನಿಕಲ್ ಈ ಹುದ್ದೆಗಳ ವೇಕೆನ್ಸಿ ಏನ್ ಬಂದ್ಬಿಟ್ಟು ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಅಂತ ಹೇಳಿ. ಸೊ ಇದರಲ್ಲಿ ನೋಡ್ಕೊಡ್ರಿ, ಪ್ರತಿ ಒಂದು ಕೂಡ ವಿದ್ಯಾರ್ಥಿ SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇದರ ಕ್ವಾಲಿಫಿಕೇಶನ್ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ಅಕಸ್ಮಾತ್ OBC ಕ್ಯಾಟಗರಿ ಅವರು ಏನಿದ್ರೆ 3 ವರ್ಷ ಏಜ್ ರಿಲ್ಯಾಕ್ಸ್ ಅಂತದ್ದು, SC ST ದವ್ರು ಏನಾದ್ರು ಇದ್ರಪ್ಪ ಅಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಕೂಡ ನಿಮ್ಗೆ ಇದರಲ್ಲಿ ಇರ್ತದೆ. 18 ವಯಸ್ಸಿನಿಂದ 23 ಏಜ್ ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು EWS ಅವರಿಗೆ 18 to 23 ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, 18 to 23 ಮಟ್ಟ ಏಜ್ ಇರ್ತದೆ. 18 to 23 OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ ಇರ್ತದೆ. ನೆಕ್ಸ್ಟ್ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಅದರ ಜೊತೆಗೆ ಏನಾದರೂ ನೀವು ಡ್ರೈವರ್ ಹುದ್ದೆಗೆ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ 21 ಏಜ್ ಇಂದ ಹಿಡಿದು 27 ಏಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಅಪ್ಲಿಕೇಶನ್ ಏನಾದರೂ ಸ್ಟಾರ್ಟ್ ಆಗಿದೆಯಾ? ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 24/4/2026 ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನೋಡ್ಕೊಡ್ರಿ 24/2026 ಇವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ನಿಮ್ದು 2026. ಕೇವಲ ಇನ್ನು ನಿಮ್ಗೆ 12 ದಿನಗಳ ಮಾತ್ರ ಕಾಲಾವಕಾಶ. ಸೊ 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಾ, ಅಲ್ಲಿ ಮಟ್ಟ ವೇಟ್ ಮಾಡ್ಕೊಡ್ರಿ. ಇದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಹೋಗ್ತೀರಿ. ಡೈಲಿ ನೀವು ಇದ್ರ ಬಗ್ಗೆ ನೋಡ್ತಾ ಹೋಗ್ರಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸೋದಿರುತ್ತ.
ಬರೀ ಕೇವಲ 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಫೀಸ್. ಎಷ್ಟು? 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಹಾಕ್ತಾರೆ. SC ST ದವರಿಗೆ ಯಾವುದೇ ತರಹದ ಫೀಸ್ ಇರೋದಿಲ್ಲ. ಅದರ ಜೊತೆಗೆ ಮಹಿಳೆಯರಿಗೆ ಕೂಡ ಯಾವುದೇ ತರಹದ ಇದರಲ್ಲಿ ಫೀಸ್ ಕೂಡ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. SSLC ಪಾಸ್ ಆಗಿದವರು ಆಯ್ತು. ಅದ್ರ ಜೊತೆಗೆ ಟೆಕ್ನಿಕಲ್ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಳ್ಳೋರು ಸೈನ್ಸ್ ಮತ್ತು ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗತ್ತಾ. ಓಕೆ, ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಯಾರೆಲ್ಲ ಕಾಯ್ತಾ ಕುಳ್ಕೊಂಡಿದ್ರಲ್ಲ, ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ರಿ ಅಂತ ಹೇಳ್ತಿದ್ದೀನಿ. 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, 24 ನಿಮಿಷ ಟೈಮಿಂಗ್ ಇರ್ತೈತಿ ಬಾಯ್ಸ್ಗೆ. ಸೊ ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರ್ತೈತಿ, 8.5 ನಿಮಿಷ ಟೈಮಿಂಗ್ ಇರುತ್ತೆ. SSCGD ಯಲ್ಲಿ ಯಾವ ತರ ಫಿಸಿಕಲ್ ಇರುತ್ತಲ್ಲ ಅದೇ ತರನಾಗಿ ಇದರಲ್ಲಿ ಕೂಡ ನಿಮ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದರ ಜೊತೆಗೆ ಹೈಟ್ ಎಷ್ಟು ಬೇಕಾಗುತ್ತಂದ್ರೆ 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ ಪುರುಷರಿಗೆ. ಸೊ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಕೂಡ ಮಹಿಳೆಯರು ಬಂದಿರಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ST ಕೆಟಗರಿ ಇದ್ರೆ 162.5 ಬೇಕಾಗುತ್ತಾ, ಮಹಿಳೆಯರಿಗೆ 150 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಚೆಸ್ಟ್ ಅಂಕಿ ನಿಮ್ಗೆ ಗೊತ್ತೈತಿ. ನಿಮ್ದು 80 to 85 ನಾರ್ಮಲ್ ಆಗಿ 80 ಇರಬೇಕಾಗುತ್ತಾ. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ಎಕ್ಸ್ಪಾಂಡೆಡ್ ಆಗ್ಲೇಬೇಕಾಗುತ್ತಾ. ಸೊ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ ಸರ್. ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತೈತಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. 100 ಕ್ವಶನ್ಸ್ ಇರ್ತಾವ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಸೆಕ್ಷನ್ ಬಿ ದಲ್ಲಿ ನೋಡ್ಕೊಡ್ರಿ, ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಕೇಳ್ತಾರೆ, 25 ಕ್ವಶನ್ಸ್, 25 ಮಾರ್ಕ್ಸ್. ನೆಕ್ಸ್ಟ್ ಅದರ ಜೊತೆಗೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು 25 ಕ್ವಶನ್ಸ್, 25 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಇಂಗ್ಲಿಷ್ ಅಥವಾ ಹಿಂದಿ ಗ್ರಾಮರ್ ಇದರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಳ್ಬೇಕಾಗುತ್ತಾ. 25 ಕ್ವಶನ್ಸ್, 25 ಮಾರ್ಕ್ಸ್ ಇರ್ತದೆ. ಟೋಟಲಿ 100 ಕ್ವಶನ್ಸ್, 100 ಮಾರ್ಕ್ಸ್, 2 ತಾಸು ನಿಮ್ಗೆ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದ. ಸರ್ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರ್ತದ. ಎಸ್, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. 0.25 ನೆಗೆಟಿವ್ ಕೂಡ ಇದರಲ್ಲಿ ಇರ್ತದ. ಓಕೆ, ನೆಕ್ಸ್ಟ್ ಇದರಲ್ಲಿ ಸಪರೇಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಟ್ರೇಡ್ ಟೆಸ್ಟ್ ಗೆ ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಟ್ರೇಡ್ ಟೆಸ್ಟ್ ಅನ್ನ ಯಾವ ತರ ಕೇಳ್ತಾರೆ, ಟ್ರೇಡ್ ಟೆಸ್ಟ್ ನಲ್ಲಿ ಪಾಸ್ ಆಗ್ಬೋದಾ ಸರ್, ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ? ಇದಕ್ಕೆ ಯಾವುದೇ ತರನಾದಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರ್, ಜಿಮೇಲ್ ID, ಕಾಸ್ಟ್ ಸರ್ಟಿಫಿಕೇಟ್, ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ನೀವು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. 20ನೇ ತಾರೀಕಿನ ಕೂಡ ನಿಮ್ಮನ್ನ ಎಲ್ಲನೂ ಕೂಡ ರೆಡಿ ಮಾಡ್ತೀನಿ. ಪ್ರತಿ ಡೇನು ಕೂಡ CRPF ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಪ್ರತಿ ಡೇ ಬೈ ಡೇ ನೋಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಅದರ ಜೊತೆ ಇದ್ರ ಇಷ್ಟು ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಸೊ ಇನ್ನೇನು ಕೊಡ್ಬೇಕಂತೇನಿಲ್ಲ. ಎಕ್ಸಾಮ್ ಸೆಂಟರ್ಗಳು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇನೆ ಇರ್ತಾವೆ. ಹುಬ್ಳಿ, ಅದರ ಜೊತೆಗೆ ಬೆಂಗಳೂರು, ಬೆಳಗಾವಿ ನಿಯರೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಇರ್ತಾವೆ. ಯಾರು ಕೂಡ ಡೌಟ್ ಪಡ್ಕೊಳಕ್ ಹೋಗ್ಬೇಡ್ರಿ ಸರ್ ದೂರ ಆಗುತ್ತೆ, ಏನಾದ್ರು CRPF ಎಕ್ಸಾಮ್ ಅನ್ನ ದೂರ ಇಡ್ತಾರ ಅಂತ ಹೇಳಿಸಿಲ್ಲ. ನಮ್ಮ ಕರ್ನಾಟಕದಲ್ಲೇನೆ ಎಕ್ಸಾಮ್ ಇರ್ತಾರೆ ಸ್ನೇಹಿತರೆ. ಸೊ ಇಲ್ಲೇ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಬೆಸ್ಟ್ ಅಪಾರ್ಚುನಿಟಿ ಅನ್ನ ಕೊಟ್ಟಿದ್ದಾರೆ. SSCGD ಎಕ್ಸಾಮ್ ನಡೀತಾ ಇಲ್ಲ. ಸೊ ಮತ್ತೆ CRPF ವೇಕೆನ್ಸಿ ಅನ್ನ ಕಾನ್ಫರ್ಮ್ ಅನ್ನ ಮಾಡಿದಾರೆ ಅಂತಂದ್ರೆ ಎರಡನ್ನೂ ಕೂಡ ತಯಾರಿಯನ್ನ ಮಾಡ್ಕೊಂಡ್ರೆ ನಾವು ಈ ಸರಿ ಪಕ್ಕಾ ಸೆಲೆಕ್ಷನ್ ಆಗೇ ಆಗ್ತೀವಿ ಅಂತ ಗ್ಯಾರಂಟಿಯನ್ನ ಇಟ್ಕೊಳ್ರಿ. ತಯಾರಿಯನ್ನ ಬಿಡಕ್ ಹೋಗ್ಬೇಡ್ರಿ. 100% ಹೇಳ್ತಾನೆ, ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಸೆಲೆಕ್ಷನ್ ಆಗ್ತೀರಿ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಸಪೋರ್ಟ್ ಎನಿ ಟೈಮ್ ಇರ್ಬೇಕು ನಮ್ಮ ಜೊತೆಗೆ. ನಾವು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾನೆ ಇರ್ತೀವಿ. ಸೊ ಆ ಕಾರಣಕ್ಕೋಸ್ಕರ ನೀವು ಕೂಡ ಸಪೋರ್ಟ್ ಅನ್ನ ಮಾಡಿ. ಸೊ ನಿಮ್ಗೆ ಸರ್ ನಮ್ಗೆ ಈ ಬೋರ್ಡ್ ನಲ್ಲಿ ವಿಡಿಯೋಗಳನ್ನ ಮಾಡಿ ನಮ್ಗೆ ಬಹಳ ಬೇಸರ ಆಗ್ತಾ ಇದೆ ಸರ್, ಡಿಜಿಟಲ್ ಬೋರ್ಡ್ ತಂಬಣ್ಣಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಕೊಡ್ತಾ ಇದ್ರಿ. ನಿಮ್ ಸಪೋರ್ಟ್ ಬೇಕು. ನಿಮ್ಮಿಂದ ನನಗೆ ಏನ್ ಹೆಲ್ಪ್ ಬೇಕಂತಂದ್ರೆ 1,40,000 ಅಭ್ಯರ್ಥಿಗಳು ನಮ್ಮ ಹತ್ರ ಈಗ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 10,000 ಅಭ್ಯರ್ಥಿಗಳು ಸಬ್ಸ್ಕ್ರೈಬರ್ ಆದ್ರೆ 1,50,000 ಆದ್ರಪ್ಪ ಅಂದ್ರೆ ಅವತ್ತೇ ನಾನು ಡಿಜಿಟಲ್ ಬೋರ್ಡ್ ಅನ್ನ ತರ್ತೀನಿ. ಸೊ ಆ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಪ್ರತಿಯೊಬ್ಬರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಸರ್ ನಿಮ್ ಕೋಚಿಂಗ್ ದಲ್ಲಿ CRPF ಗೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಎಸ್, ನಮ್ ಕೋಚಿಂಗ್ ದಲ್ಲಿ SDI ಡಿಫೆನ್ಸ್ ಅಕಾಡೆಮಿಯಲ್ಲಿ CRPF ಅಪ್ಲಿಕೇಶನ್ ಹಾಕಿ 5 ಡೇಸ್ಗೆ ನಿಮಗೆ CRPF ಗೆ ಸಪರೇಟ್ ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಇದರ ಟ್ರೇಡ್ ಟೆಸ್ಟ್ ನಾಲೆಜ್ ಕೂಡ ಕೊಡ್ತೀವಿ. ಅದರ ಜೊತೆಗೆ ಎಕ್ಸಾಮ್ ತರಬೇತಿ ಇಂಗ್ಲಿಷ್ ನಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ, ಕನ್ನಡದಲ್ಲೆಲ್ಲ ಇಂಗ್ಲಿಷ್ ನಲ್ಲೇನೆ ಕೊಡ್ತೀವಿ. ಅದರ ಜೊತೆಗೆ ಪ್ರತಿ ಒಂದು ವೀಕ್ಲಿ ಟೆಸ್ಟ್ ಗಳನ್ನ 100 ಮಾರ್ಕ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ನೆಗೆಟಿವ್ ಮಾರ್ಕಿಂಗ್ ಪ್ರತಿ ಒಂದನ್ನು ಕೂಡ ಫಿಸಿಕಲ್ ಟ್ರೈನಿಂಗ್ ಕೂಡ ಇರ್ತೈತಿ. ನೀವು ಒಂದ್ಸರಿ ಬಂದ್ರಪ್ಪ ಅಂದ್ರೆ CRPF ಗೆ ಏನೆಲ್ಲ ಬೇಕಾಗುತ್ತಲ್ಲ ಪ್ರತಿ ಒಂದು ನಾವು ಕೋಚಿಂಗ್ ಅನ್ನ ಕೊಡ್ತೀವಿ. ಬರ್ಬೇಕು ಅನ್ಕೊಂಡಿದ್ರೆ ಆದಷ್ಟು ಬೇಗನೆ SDI ಡಿಫೆನ್ಸ್ ಅಕಾಡೆಮಿಗೆ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಡ್ರಿ. ಜೈ ಹಿಂದ್. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಈ PDF ಅನ್ನ ನನ್ನ SDI ಪ್ಯಾರಾಮೀಟರ್ ಟೆಲಿಗ್ರಾಮ್ ದಲ್ಲಿ ಕೂಡ ಅಪ್ಲೋಡ್ ಅನ್ನ ಮಾಡಿದ್ರಿ.
HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ಅನ್ನ ಸರ್ಚ್ ಮಾಡ್ರಿ. ನೆಕ್ಸ್ಟ್ ಶಾರ್ಟ್ಸ್ ಆಗಿರ್ತಕ್ಕಂಥ ಅಪ್ಡೇಟ್ ಬೇಕಾಗಿದ್ರೆ ನಮ್ಮ HJ ಪ್ಯಾರಾಮಿಲಿಟರಿಯನ್ ಟೆಲಿಗ್ರಾಮ್ ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡ್ಕೊಡ್ರಿ. ಅಲ್ಲಿ ನಿಮ್ಗೆ ಶಾರ್ಟ್ಸ್ ಆಗಿರ್ತಕ್ಕಂಥ ಅಪ್ಡೇಟ್ ಬರ್ತಾ ಇರ್ತಾವೆ. ಜೈ ಹಿಂದ್, ಜೈ ಕರ್ನಾಟಕ.